ಸಿಕ್ಕಾಯಿತು, ಸುಶೀಲ್ ಅವ್ರಿಗೆ ಕೊಟ್ಟಿದ್ದು ಆಯಿತು. ಈಗ ಅವ್ರ ಕಂಡೀಷನ್ನು ಇಂಪ್ರೂವ್ ಆಗ್ತಾ ಇದೆ. ಆಕೆಗೆ ಆ ಭಗವಂತ ದೀರ್ಘಾಯುಷ್ಯನ ನೀಡಲಿ. ಸುಮಂಗಲಿಯಾಗಿ 100 ಕಾಲ ಬಾಳ್ಲಿ ಅವಳು. ರ್ಯಾಂಡಿ, ಆರ್ ಯು ಗಾನ್ ಕ್ರೇಜಿ? ಮನೆಯೊಳಗಡೆ ಇಷ್ಟು ಧೈರ್ಯವಾಗಿ ಬಂದಿದೆಯಲ್ಲ, ಯಾರಾದ್ರೂ ನೋಡಿದ್ರೆ ನಿನ್ ಗತಿ. ಬಂದೇ ಇರು. ಅಪ್ಪ, ಎಷ್ಟು ಭಯ ಆಯ್ತು ಗೊತ್ತಾ ನನಗೆ. ಭೂಮಿಕಾ, ಯಾಕೆ ಸುಮ್ಮನೆ ಎದ್ರುಕೊಳ್ತೀಯ? ಮನೆಯವರೆಲ್ಲರೂ ಹಾಸ್ಪಿಟಲ್ನಲ್ಲಿ ಇದ್ದಾರಲ್ಲ. ಇಲ್ಲ ರ್ಯಾಂಡಿ, ಆ ಮುದಿ ಗೂಬೆ ಒಂದಿದೆಯಲ್ಲ ಶಾಂತತೆ, ಅದು ಮನೇಲೇ ಇದೆ. ಓ ಗಾಡ್, ನಾನು ಮನೆಯೊಳಗೆ ಬರುವಾಗ ಯಾರು ಕಾಣಲೇ ಇಲ್ಲ. ನೀನು ಒಬ್ಬಳೇ ಇದೆಯಾ ಅನ್ಕೊಂಡೆ. ಡಸಂಟ್ ಮ್ಯಾಟರ್ ರ್ಯಾಂಡಿ, ಅದೆಲ್ಲಾದ್ರೂ ಮೂಲೆಯಲ್ಲಿ ಬಿದ್ದಿರುತ್ತೆ, ಅದರಿಂದ ನಮಗೇನು ತೊಂದರೆ ಇಲ್ಲ. ಸ್ಟಿಲ್ ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೇದಲ್ವಾ? ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ರ್ಯಾಂಡಿ, ನಿನ್ನ ನೋಡ್ಲೇಬೇಕು ಅನ್ನಿಸ್ತು ಸ್ವೀಟ್ ಆರ್ಟ್. ತಡ್ಕೊಳಕ್ಕಾಗ್ಲಿಲ್ಲ, ಬಂದ್ಬಿಟ್ಟೆ. ಸೇಮ್ ಕಂಡೀಷನ್ ಹಿಯರ್ ಆಲ್ಸೋ. ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ರ್ಯಾಂಡಿ. ಲವ್ ಯು ಸೋ ಮಚ್. ಮೀ ಟು ಸ್ವೀಟ್ ಆರ್ಟ್. ತುಳಸಿ, ಶರ್ಲಿ ಹೇಳಿದ್ದೆಲ್ಲ ನೆನಪಿದೆ ತಾನೇ? ಪ್ರಮಾಣ ಮಾಡಿದ್ಯಾ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಇಷ್ಟೊತ್ತು ನೀವು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ. ನೀವು ನನ್ನ ಕಡೆ ನೋಡಲಿಲ್ಲ ಅಷ್ಟೇ. ಶರ್ಲಿ ಯೋಚನೆ ಸರಿಯಾಗೇ ಇದೆ. ರಕ್ತ ಕೊಟ್ಟು ನನ್ನ ಹೆಂಡತಿನ ಕಾಪಾಡಿದ್ಲು ಅನ್ನೋ ಕಾರಣಕ್ಕೆ ಅಣ್ಣ ಮನಸ್ಸು ಬದಲಾಯಿಸಿ ಇವಳನ್ನ ಒಪ್ಕೊಳ್ಳೋದು ನನಗೂ ಇಷ್ಟ ಇಲ್ಲ. ಶರ್ಲಿ ಒಳ್ಳೆತನ ಅರ್ಥ ಆಗಿ ಇವಳನ್ನ ಯಾವತ್ತು ಸೊಸೆ ಅಂತ ಕರಿತಾನೋ ಅದು ನಿಜವಾದ ಒಪ್ಪಿಗೆ. ಅಲ್ಲಿವರೆಗೂ ಕಾಯೋಣ. ನನ್ನ ಮನಸ್ಸು ಹೇಳ್ತಾ ಇದೆ ಆ ದಿನ ಆದಷ್ಟು ಬೇಗ ಬರುತ್ತೆ ಅಂತ. Thanks, Amma. Thank you for your support and blessings. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲಿ ತನಕ ನೀವು ನಾನು ರಕ್ತನ ಡೊನೇಟ್ ಮಾಡಿರೋ ವಿಷಯನ ಯಾರಿಗೂ ಹೇಳೋಕೆ ಹೋಗ್ಬೇಡಿ. ಇಲ್ಲಮ್ಮ,
ನಾವು ಮಾಡಿದ ತ್ಯಾಗನ ಯಾರಿಗೂ ನಾವಾಗೆ ಹೇಳಕ್ಕೆ ಹೋಗ್ಬಾರ್ದು. ಸಣ್ಣವರಾಗ್ಬಿಡ್ತೀವಿ. ನೀನು ಸಣ್ಣವಳಾಗೋದಕ್ಕೆ ನಾನು ಬಿಟ್ಬಿಡ್ತೀನಾ? ಕಷ್ಟ ಇರಲಿ ಸುಖ ಇರಲಿ ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ಶರ್ಲಿ, ನಿನ್ನ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸದ್ಯ ತುಳಸಿ ಬಾಯಿ ಕಟ್ಟ ಹಾಕಿದ್ದಾಯ್ತು. ಎಲ್ಲಾದರೂ ಅವಳು ಹೋಗಿ ಅವ್ರ ಅಪ್ಪನಿಗೆ ವಿಷಯ ಹೇಳಿಬಿಟ್ಟಿದ್ರೆ ನಮ್ಮ ಅಣ್ಣನಿಗೆ ಈ ಬಿಳಿ ಜಿಲ್ಲೆ ಮೇಲೆ ಪ್ರೀತಿ ಹುಕ್ಕು ಬಿಟ್ಟಿರೋದು. ಹಾಗೇನಾದರೂ ಆಗಿದ್ದಿದ್ರೆ ನನ್ನ ಮಗಳ ಕತೆ ಏನಾಗೋದು ಆಮೇಲೆ? ಇನ್ನು ಮುಂದಕ್ಕೆ ಇವಳ ವಿಷಯದಲ್ಲಿ ಇನ್ನೂ ಎಚ್ಚರವಾಗಿರಬೇಕು. ತುಳಸಿ, ಅಕ್ಕಿಗೆ ಔಷಧಿ ತರಬೇಕು. ಬಾ ನನ್ನ ಜೊತೆ. ಇವನೇ ದ ಸೇಮ್ ಪರ್ಸನ್. ನಿನ್ನೆ ಭೂಮಿಕಾ ಹೌಸ್ಗೆ ಹೋಗುವಾಗ ಅಬ್ಸರ್ವ್ ಮಾಡ್ತಿದ್ದ. ಆಕ್ಸಿಡೆಂಟ್ ಸ್ಪಾಟಲ್ಲೂ ಐ ಹ್ಯಾವ್ ಸೀನ್ ಹಿಮ್. ಹೂ ಇಸ್ ಹಿ? ವೈ ಇಸ್ ಹಿ ಫಾಲೋಯಿಂಗ್ ಅಸ್? ಯಾರ ಕಡೆಯವನು ಇವನು? ಯಾರಿಗೆ ಫೋನ್ ಮಾಡಿ ರಿಪೋರ್ಟ್ ಮಾಡ್ತಿದ್ದಾನೆ? ಸಮಥಿಂಗ್ ಸೀಮ್ಸ್ ಟು ಬಿ ಫಿಶಿ ಹಿಯರ್. ಆಕ್ಸಿಡೆಂಟ್ಗೂ ಇವನಿಗೂ ಏನಾದರೂ ಕನೆಕ್ಷನ್? ರ್ಯಾಂಡಿ, ಇರೋ ಹಣದಲ್ಲೇ ನಾವಿಬ್ರು ಹ್ಯಾಪಿಯಾಗಿರ್ಬೋದಲ್ಲ. ಮತ್ತೆ ಯಾಕೆ ಹೈ ಡ್ರಾಮಾ ಆಸ್ತಿ ಅಂತ ಫೈಟ್ ಮಾಡೋದು? ಬರೀ ಆಸ್ತಿಗೋಸ್ಕರ ನಡೀತಿರೋ ಫೈಟ್ ಅಲ್ಲ ಇದು ಭೂಮಿಕಾ. ಇಲ್ಲಿ ಆ ಪದ್ಮನಾಭ ಶಾಸ್ತ್ರಿ ಜೊತೆ ಸೆಟಲ್ ಮಾಡ್ಕೋಬೇಕಾಗಿರೋ ಲೆಕ್ಕಾಚಾರಗಳು ಬೇಕಾದಷ್ಟಿವೆ. ನೀನು ಈ ರೀತಿ ಎಮೋಷ್ನಲ್ ಆಗದೆ ಸ್ವಲ್ಪ ಕೂಲಾಗಿ ಸಾಥ್ ಕೊಟ್ಟೆ ಅಂದರೆ ಒಂದೊಂದಾಗಿ ಎಲ್ಲವೂ ನಮ್ಮ ಕೈಗೆ ಬಂದು ಸೇರುತ್ತೆ. ನಿನಗೋಸ್ಕರ ಯಾರು ಪ್ರಾಣ ಬೇಕಾದ್ರೂ ತೆಗಿತೀನಿ ರ್ಯಾಂಡಿ ನಾನು. ಯಾರು? ನಾನು ಕಣೆ ಶಾಂತಜ್ಜಿ. ಏನಜ್ಜಿ? ಮೊದಲು ಬಾಗ್ಲು ತೆಗಿ, ಹೇಳ್ತೀನಿ. ತಲೆನೋವಂತ ಮನ್ಗಿದ್ದೀನಿ ಅಜ್ಜಿ. ಏ, ನಾನೇನು ನಿಂಗೆ ತೊಂದರೆ ಕೊಡಲ್ಲ ಕಣೆ. ನಾನು ಸ್ನಾನಕ್ಕೆ ಹೊರಟಿದ್ದೀನಿ, ಬಟ್ಟೆ ತಗೋಬೇಕು, ಬಾಗ್ಲು ತೆಗಿ. ಏ, ಬಾಗ್ಲು ತೆಗಿ. ಏನ್ ನಿನ್ ಗೋಳು? ಎಲ್ಲಿಟ್ಟಿದ್ದೀರಾ ನಿಮ್ಮ ಬ್ಯಾಗ್ನ? ಮಂಚದ ಕೆಳಗಡೆ ಇಟ್ಟಿದ್ದೀನಿ. ಅದೇನೆ ಹಾಗೆ ನೋಡ್ತಾ ಇದೀಯಾ? ಅಜ್ಜಿ, ನಾನು ತೆಕ್ಕೊಡ್ತೀನಿ ರೀ. ಹಾ ಸರಿ, ತೆಕ್ಕೊಡು. ಕೋಣೆನ ಯಾಕೆ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ? ಕೊಡಿಲಿ. ಸರಿ, ಇದನ್ನ ಅಲ್ಲೇ ಇಟ್ಬಿಡು. ಇನ್ನೇನು ಬೇಕಜ್ಜಿ? ತಗೊಂಡಾಯ್ತಲ್ಲ, ಹೊರಡಿ. ನಾನು ಹೋಗೋದನ್ನೇ ಕಾಯ್ತಾ ಇದೆಯಾ ಅಲ್ವಾ?
ಈಗಿನ ಕಾಲದ ಹುಡುಗಿರಿಗೆ ವಯಸ್ಸಾದವರು ಅಂದರೆ ಅಸಡ್ಡೆ. ಅದೇನು ಮಕ್ಕಳ್ತನ ಮಾಡ್ತೀವೋ ಏನೋ. ಏನು ರ್ಯಾಂಡಿ ಇದು? ಈ ಭೂತ ಈಗಲೇ ಬರಬೇಕಾಗಿತ್ತಾ? ಒಂದು ನಿಮಿಷಕ್ಕೆ ನಂಗೆ ಹಾರ್ಟ್ ಅಟ್ಯಾಕ್ ಆಗೋಗಿತ್ತು. ಒಂದು ಕೆಲಸಕ್ಕೆ ಅಂತ ಹೇಳಿದ್ಮೇಲೆ ಈ ಥರ ರಿಸ್ಕ್ ಎಲ್ಲ ಕಾಮನ್ ಭೂಮಿಕಾ. ಸ್ವಲ್ಪ ಹೊತ್ತು ಜಾಲಿ ಆಗಿರೋಣ ಅಂದರೂ ಆಗ್ತಿಲ್ಲ. ಇನ್ನು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ. ರ್ಯಾಂಡಿ, ಓಕೆ ಸ್ವೀಟಿ, ಫರ್ದರ್ ರಿಸ್ಕ್ ಬೇಡ, ನಾನು ಹೊರಡ್ತೀನಿ. ಹೋಗಲೇಬೇಕಾ? ಚಾಯ್ಸ್ ಇಲ್ಲ ಭೂಮಿಕಾ, ಬರ್ತೀನಿ. ಟೇಕ್ ಕೇರ್. ಸರಿ, ಹೊರಡ್ತೀನಿ ಸ್ವೀಟಿ. ಯಾರೋ ನೀನು? ನಿನ್ನೆ ಕೇಳ್ತಾ ಇರೋದು, ಯಾರೋ ನೀನು?
ಭೂಮಿಕಾ ಭೂಮಿಕಾ ಯಾರವನು? ಯಾರು? ನಮ್ಮ ಮನೆಗೆ ಬಂದಿದ್ದಲ್ಲ ಅವನು. ಯಾರು ನಮ್ಮನೆಗೆ ಬಂದಿದ್ದು? ನನ್ನ ರೂಮಲ್ಲಿ ಮಲಗಿದೆ ರೀ. ಯಾರಂತ ನನಗೆ ಗೊತ್ತಿಲ್ಲ. ಮತ್ತೆ ನಮ್ಮ ರೂಮ್ ಹತ್ರ ಯಾಕೆ ನಿಂತಿದ್ದ ಅವನು? ಹೇಳಿದ್ನಲ್ಲ ನಾನು ಮಲಗಿದ್ದೆ. ಯಾರಂತ ನಂಗೆ ಗೊತ್ತಿಲ್ಲ ರೀ. ಸುಶೀಲಾ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಅವರಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ. ಅವರಿಗೆ ಪ್ರಜ್ಞೆ ಬಂದ ನಂತರ ಹಾರ್ಟ್ ಬೀಟ್ನಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಅವ್ರ ಕಂಡೀಷನ್ ನೋಡಿದ್ರೆ ಯಾವ ಕ್ಷಣದಲ್ಲಾದರೂ ಹಾರ್ಟ್ ಅಟ್ಯಾಕ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಟ್ಟು ಎಲ್ಲಿಗೂ ಹೋಗಬೇಡಿ. ನನ್ನ ಮೊದಲೇ ಭಯ ಜಾಸ್ತಿ. ಸಾಲದಕ್ಕೆ ಊರಲ್ಲಿ ಕಳ್ಳರು ಬೇರೆ ಜಾಸ್ತಿ ಆಗಿದಾರಂತೆ. ಶಾಂತಾಜಿ ಹೇಳ್ತಿದ್ರು. ಹೌದಾ? ಹಾಗಿದ್ರೆ ಕಳ್ಳನೇ ಇರ್ಬೇಕು ಅವನು. ನಾನು ನೋಡಿದ ತಕ್ಷಣನೇ ಓಡೋಗ್ಬಿಟ್ಟ. ಅವ್ನು ಯಾರಂತ ಗೊತ್ತಾಯ್ತಾ? ಇಲ್ಲ, ಮುಖ ನೋಡೋಷ್ಟೊಳಗೆ ತಪ್ಪಿಸ್ಕೊಂಡ್ಬಿಟ್ಟ. ನೀನೇನು ಚಿಂತೆ ಮಾಡಬೇಡ, ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ರ್ಯಾಂಡಿ ಟಾರ್ಗೆಟ್ ಇಟ್ಟಿದ್ದು ಅನ್ಕೊಳೋ ನಿನಗೆ. ಮೊದಲು ಅವನಿಂದ ತಪ್ಪಿಸ್ಕೊ ನೀನು, ಆಮೇಲೆ ನನ್ನನ್ನು ಕಾಪಾಡಿಯುವಂತೆ. ಭೂಮಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅದು ಬೈದಲ್ಲಿ ನಿಮ್ಮ ಕೆನ್ನೆ ಮುತ್ತು. ಸುಶೀಲಾ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಅವರಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ. ಅವರಿಗೆ ಪ್ರಜ್ಞೆ ಬಂದ ನಂತರ ಹಾರ್ಟ್ ಬೀಟ್ನಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಅವ್ರ ಕಂಡೀಷನ್ ನೋಡಿದ್ರೆ ಯಾವ ಕ್ಷಣದಲ್ಲಾದರೂ ಹಾರ್ಟ್ ಅಟ್ಯಾಕ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಶಾಸ್ತ್ರಿಗಳೇ, ಡಾಕ್ಟ್ರೇ, ನಿಮ್ಮ ಮುಖದಲ್ಲಿ ಆತಂಕ ಇರುವ ಹಾಗೆ ಕಾಣಿಸ್ತಾ ಇದೆ. ಸುಶೀಲಾ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಅವರಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ. ಆದರೆ ಅವರಿಗೆ ಪ್ರಜ್ಞೆ ಬಂದ ನಂತರ ಹಾರ್ಟ್ ಬೀಟ್ನಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇದೆ.
ಇ ಸಿ ಜಿನಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಇದಕ್ಕೆ ಮುಂಚೆ ಅವರಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸಂಬಂಧಿ ಸಮಸ್ಯೆ ಏನಾದ್ರು ಕಾಣಿಸ್ತಾ ಇತ್ತಾ? ಇಲ್ಲ ಡಾಕ್ಟ್ರೇ, ಇಲ್ಲಿವರೆಗೂ ಆ ಥರದ ಸಮಸ್ಯೆಗಳೇನೂ ಇರಲಿಲ್ಲ. ಹೌದಾ? ಅವ್ರ ಕಂಡೀಷನ್ ನೋಡಿದ್ರೆ ಯಾವ ಕ್ಷಣದಲ್ಲಾದರೂ ಹಾರ್ಟ್ ಅಟ್ಯಾಕ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಅವ್ರನ್ನ ತಕ್ಷಣ ಯಾವುದರ ಒಳ್ಳೆ ಕಾರ್ಡಿಯಾಲಜಿಸ್ಟ್ ಹತ್ರ ತೋರಿಸೋದು ಒಳ್ಳೆಯದು. ನಮ್ಮಲ್ಲಿ ಆ ರೀತಿಯ ಸ್ಪೆಷಲಿಸ್ಟ್ ಯಾರೂ ಇಲ್ಲ. ಅವ್ರನ್ನ ತಕ್ಷಣ ಬೆಂಗಳೂರಿಗೆ ಕರ್ಕೊಂಡು ಹೋಗೋದು ಒಳ್ಳೆಯದು. ನಾನು ನನ್ನ ಸಂಪರ್ಕದಲ್ಲಿರೋ ಒಳ್ಳೆ ಕಾರ್ಡಿಯಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಬೆಂಗಳೂರಿಗೆ ಶಿಫ್ಟ್ ಮಾಡೋಣ. ಡೋಂಟ್ ವರಿ, ದೇವರಿದ್ದಾನೆ. ನಮಸ್ಕಾರ. ಮುದ್ದು ಲಕ್ಷ್ಮಿ ಫ್ಯಾಮಿಲಿ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಬಿಳಿ ಹೆಂಡತಿ ಬದುಕಲ್ಲಿ ಮುದ್ದು ಲಕ್ಷ್ಮಿ ಇತ್ತೀಚೆಗೆ 4ರಿಂದ ರಾತ್ರಿ 7ರಿಂದ 8 ಗಂಟೆಯವರೆಗೆ ಮಹಾಸಂಗಮದ ಮಹಾ ಎಪಿಸೋಡ್ ಮಿಸ್ ಮಾಡದೆ ನೋಡಿ. ಬ್ಲಡ್ ಸಿಕ್ಕಾಯಿತು, ಸುಶೀಲ್ ಅವ್ರಿಗೆ ಕೊಟ್ಟಿದ್ದು ಆಯಿತು. ಈಗ ಅವ್ರ ಕಂಡೀಷನ್ನು ಇಂಪ್ರೂವ್ ಆಗ್ತಾ ಇದೆ. ಆಕೆಗೆ ಆ ಭಗವಂತ ದೀರ್ಘಾಯುಷ್ಯನ ನೀಡಲಿ. ಸುಮಂಗಲಿಯಾಗಿ 100 ಕಾಲ ಬಾಲ್ಯವಳು. ಸುಶೀಲಾ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಅವರಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ. ಅವರಿಗೆ ಪ್ರಜ್ಞೆ ಬಂದ ನಂತರ ಹಾರ್ಟ್ ಬೀಟ್ನಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಅವ್ರ ಕಂಡೀಷನ್ ನೋಡಿದ್ರೆ ಯಾವ ಕ್ಷಣದಲ್ಲಾದರೂ ಹಾರ್ಟ್ ಅಟ್ಯಾಕ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಸುಶೀಲಾ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಅವರಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ. ಅವರಿಗೆ ಪ್ರಜ್ಞೆ ಬಂದ ನಂತರ ಹಾರ್ಟ್ ಬೀಟ್ನಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಅವ್ರ ಕಂಡೀಷನ್ ನೋಡಿದ್ರೆ ಯಾವ ಕ್ಷಣದಲ್ಲಾದರೂ ಹಾರ್ಟ್ ಅಟ್ಯಾಕ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ.